ಭಾಳಷ್ಟು ನಿರುದ್ಯೋಗ ನಿರ್ಮಾಣ ಮಾಡಿದ್ದಕ್ಕೆ, ಉದ್ಯೋಗ ಸೃಷ್ಟಿ ಮಾಡಲಾರದಕ್ಕೆ, ಜೊತೆಗೆ ರಾಮನ ಹಣ ಕದ್ದಿದ್ದಕ್ಕೆ, ಅಲ್ಲಲ್ಲಿ ಮತ್ತು ಆದಷ್ಟು ಡಿನೋಟಿಫಿಕೇಷನ್ ಮಾಡೋ ಸಲುವಾಗಿ ಅನೇಕ ಪಕ್ಷನ ಹೊಡೆದಕ್ಕೆ, ಹೆಸರು ಕೆಡೋ ಸಂದರ್ಭದಲ್ಲೇ ಈ ಒಂದು ಒಳ್ಳೆಯ ಹೆಸರು ಮಾಡಿಕೊಂಡು ಒಳ್ಳೆ ಇಮೇಜ್ ಮಾಡಿಕೊಂಡು ಮುಂಚೆ ಗೆಲ್ಲಬೇಕು ಅನ್ನೋದಷ್ಟಲ್ಲ, ಈ ವೈಡಿ ಮಂಜುನಾಥ್ ಮತ್ತು ಅವ್ರ ಜೊತೆಗಾರರಿಂದ ದುಡ್ಡಿನ ಅಕ್ರಮ ವ್ಯವಹಾರ ನಡೆದ ಸಹಜವಾಗಿ ಪಾರ್ಟಿಗೆ ಹೊಡೆದು ಬಿಡೋದು, ಎರಡು ಮತ ಇಲ್ಲ ಅದರಲ್ಲೂ ವಿರೋಧ ಪಕ್ಷಗಳು ಸಬ್ಜೆಕ್ಟ್ ಹುಡುಕ್ತಾ ಇದ್ದಾರೆ ಯಾವುದು ಸಿಗ್ಬೋದಿರಪ್ಪ ಅಂತೇಳಿ. ಇಂಥ ಸಂದರ್ಭದಲ್ಲಿ ಮಂಜುನಾಥ್ ಅವರ ಈ ಒಂದು ಅಬಕಾರಿ ಅವ್ಯವಹಾರ ಸಹಜವಾಗಿ ಪಾರ್ಟಿಗೆ, ಅದರ ಕಾಂಗ್ರೆಸ್ಸಿಗೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಕೆಟ್ಟ ಹೆಸರು ತರುತ್ತದೆ ಸಹಜ ಮೇಲ್ನೋಟಕ್ಕೆ ಕಾಣಿಸ್ತದೆ. ಆ ದಿಶೆಯಲ್ಲಿ ಅವರು ಸಿಟ್ಟಾಗಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಇವರಿಗೆ, ನಾವು ಇವನ್ ಈ ಡಿಪಾರ್ಟ್ಮೆಂಟ್ ಬಿಟ್ಟು ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅನ್ನುವಷ್ಟು ಮಟ್ಟಿಗೆ ಏನಾಗ್ಬೋದು. ಯಾಕಂದ್ರೆ ಈಗಾಗಲೇ ಭಾಳಷ್ಟು ಮಾತಾಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ತಕ್ಷಣ, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯರಿಂದ ಅಧಿಕಾರ ತೆಗೆದುಕೊಂಡ ನಂತರ ನಾವು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೀವಿ ಅಂತೇಳಿ. ಬಟ್ ಇವತ್ತು ದೊಡ್ಡ ಈ ಒಂದು ಎಷ್ಟು 100 ಕೋಟಿ ಇದನೋ 15-20 ಕೋಟಿ ಇದನೋ ಗೊತ್ತಿಲ್ಲ. ಇನ್ನೂ ಇದು ಏನಪ್ಪ ಅಂತಂದ್ರೆ ಚರ್ಚೆ ವಿಷಯ ಆಗಿದೆ, ಇನ್ನೂ ಹುಡುಕುವ ವಿಷಯದಲ್ಲಿದೆ. ಹೀಗಾಗಿ ಭ್ರಷ್ಟಾಚಾರ ನಡೆದಂತೆ ಏನು ಸುಳ್ಳಲ್ಲ, ಅವ್ಯವಹಾರ ದುಡ್ಡು ಸಂಗ್ರಹ ಮಾಡಿದ್ದೇನು ಸುಳ್ಳಲ್ಲ, ಲಂಚ ಹೊಡೆದೇನು ಸುಳ್ಳಲ್ಲ, ಸರಿನಾ ಖರೇನ ಅಂದಾಗ ಇವುಗಳಿಗೆಲ್ಲ ಒಂದು ತಾರ್ಕಿಕ ಅಂತಿಕ ಅನ್ನಿಸೋದೇನಪ್ಪ ಅಂದ್ರೆ ಒಂದು ಶಿಕ್ಷೆ ಇವ್ರಿಗೆ ಆಗ್ಬೋದಾ ಅಥವಾ ಟ್ರಾನ್ಸ್ಫರ್ ಆಗ್ಬೋದಾ ನೋಡ್ಬೇಕು. ಅದನ್ನು ಏನೇನಾಗ್ತದೆ, ಇಡೀ ಯಾವ ರೀತಿಯಾಗಿ ಇವ್ರ ಮೇಲೆ ಕ್ರಮ ತೊಗೋಬೋದು ಅಂತೇಳಿ. ಅದಕ್ಕೂ ಅದರಲ್ಲೂ ಮುಖ್ಯವಾಗಿ ಇಡೀ ಸ್ಪಷ್ಟ ಹೇಳಿದ ಅಬಕಾರಿ ಇಲಾಖೆ ಅಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟು ಅಧಿಕಾರಿಗಳು ಪರ್ಯಾಯ ಅಕ್ರಮ ಕೂಟ ನಡೆಸುತ್ತಿದ್ದಾರೆ. ಇವು ಕೂಡ್ಕೊಂಡು ಮಾಡ್ತಾಯಿದ್ದಾರೆ, ಅಕ್ರಮ ಕೂಟದ ಇದು ಒಳ್ಳೆಯದಲ್ಲ ಅಂತ ಡೈರೆಕ್ಷನ್ ಮಾಡ್ಯದ. ಅದೇ ವಿಷಯ ಇಟ್ಕೊಂಡು ನಾವು ಇವತ್ತು ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳು ಕೂಡ್ಕೊಂಡು ಭ್ರಷ್ಟ ಆಗಿದ್ಲು, ನೀವನ್ನ ಬೇರೆ ಬೇರೆ ಕಡೆ ಕಳಿಸ್ತಾನಪ್ಪ ಅನ್ನುವಂಥ ಒಂದು ಬೆದರಿಕೆ ಹಾಕಿದ್ದನ್ನು ನೋಡಿದ್ರೆ ಅಧಿಕಾರಿಗಳು ಇದಕ್ಕೆಲ್ಲ ಬಗ್ಬೋದಾ, ಇನ್ನು ಮುಂದೆ ಭ್ರಷ್ಟಾಚಾರ ನಡೆದು ಹೋಗ್ಬೋದಾ, ಇನ್ನು ಸಮಯ ಹೇಳಬೇಕಾದ ಕಷ್ಟ. ಆದರೆ ಈಗ ನಡೆದಂತೆ ನಕ್ಕಿ ಅನ್ನೋದು ಫಿಕ್ಸ್ ಆಯ್ತು. ಇದರಲ್ಲೇ ಈ ದೃಷ್ಟಿ ಇಟ್ಕೊಂಡು ಇಡೀ ಇದ್ದಿದ್ದು